ಹಾಯ್ ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಈ ಹೆಸರು ಕೇಳ್ತಾನೆ ಇದ್ದೀರಲ್ವ ಪ್ರತಿದಿನ. ಯಾರಿವರು ನಿಮಗೆಲ್ಲರೂ ಗೊತ್ತು. ಈಗ ಅಮೇರಿಕದ ಪ್ರೆಸಿಡೆಂಟ್, ಹೌದು ಡೊನಾಲ್ಡ್ ಟ್ರಂಪ್. ಇವರು ಮಾಡ್ತಾ ಇರುವ ಕೆಲಸ ನೋಡಿ ಇಡೀ ಜಗತ್ತೇ ತತ್ತರವಾಗಿದೆ. ಬನ್ನಿ ಡೊನಾಲ್ಡ್ ಟ್ರಂಪ್ನ ಸ್ವಲ್ಪ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. ಇವರು ರಾಷ್ಟ್ರಪತಿ ಆಗೋದಕ್ಕೆ ಮೊದಲು ಏನಿದ್ರು ಮತ್ತು ಏನು ಕೆಲಸ ಮಾಡ್ತಾರೆ, ಇಲ್ಲಿವರೆಗೂ ಇವರು ಹೇಗೆ ಬಂದರು, ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡೊನಾಲ್ಡ್ ಟ್ರಂಪ್ ಒಬ್ಬ ಅಮೆರಿಕ ಉದ್ಯಮಿ ಮತ್ತು ಮಾಧ್ಯಮ ವ್ಯಕ್ತಿತ್ವ ಹಾಗೂ ರಾಜಕಾರಣಿಯನ್ನು. ಇವರು 2017ರಿಂದ 2020ವರೆಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ 45ನೇ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನೆನಪಿರಲಿ. ಇವರ ಆರಂಭಿಕ ಜೀವನ ಮತ್ತು ಸ್ವಲ್ಪ ಶಿಕ್ಷಣ ನೋಡಿದರೆ, ಡೊನಾಲ್ಡ್ ಟ್ರಂಪ್ ಜೂನ್ 14, 1946ರಂದು ನ್ಯೂಯಾರ್ಕ್ ನಗರದ ಕ್ವೀನ್ಸ್ ಸಿಟಿಯಲ್ಲಿ ಜನಿಸಿದರು. ಅವರು ಫ್ರೆಡ್ ಟ್ರಂಪ್ ಯಶಸ್ವಿ ರಿಯಲ್ ಎಸ್ಟೇಟ್ ಡೆವಲಪರ್ ಮತ್ತು ಮೇರಿ ಅನ್ವೆ ಮ್ಯಾಕ್ಲಿಯೋಡ್ ಟ್ರಂಪ್ ಅವರು 5 ಮಕ್ಕಳಲ್ಲಿ 4ನೇಯವರಾಗಿದ್ದರು. ಇವರು ನ್ಯೂಯಾರ್ಕ್ ಮಿಲಿಟರಿ ಅಕಾಡೆಮಿಯಲ್ಲಿ ವ್ಯಾಸಂಗ ಮಾಡಿದ್ದಾರೆ ಮತ್ತು ನಂತರ ಡೊನಾಲ್ಡ್ ಟ್ರಂಪ್ ಅವರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದಲ್ಲಿ ಮಾರ್ಟನ್ ಶಾಲೆಗೆ ವರ್ಗಾಯಿಸುವ ಮೊದಲು ಪೋಟ್ಸ್ಡಾಮ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಅವರು 1968ರಲ್ಲಿ ಅರ್ಥಶಾಸ್ತ್ರಜ್ಞ ಪದವಿಯನ್ನು ಪಡೆದಿದ್ದಾರೆ. ಇವರು ವ್ಯಾಪಾರ ವೃತ್ತಿ ನೋಡಿದರೆ ಸ್ವಲ್ಪ, ಟ್ರಂಪ್ ತನ್ನ ತಂದೆಯ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಸೇರಿಕೊಂಡರು. ನಂತರ ಅವರು ಟ್ರಂಪ್ ಆರ್ಗನೈಸೇಷನ್ ಎಂದು ಒಂದು ಮರುನಾಮಕರಣ ಅದನ್ನು ಮಾಡಿದರು ಮತ್ತು ಮ್ಯಾನ್ ಹಾಟನ್ನಲ್ಲಿರುವ ಟ್ರಂಪ್ ಟವರ್ ಮತ್ತು ಹಲವಾರು ಹೋಟೆಲ್ಗಳನ್ನು, ಕ್ಯಾಸಿನೋಗಳನ್ನು ಮತ್ತು ಗಾಲ್ಫ್ ಕೋರ್ಸ್ಗಳನ್ನು ಇವರು ರಚನೆ ಮಾಡಿದರು. ಉನ್ನತ ಪ್ರೊಫೈಲ್ ಆಸ್ತಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅವರು ಇದಕ್ಕೆ ಹೆಸರುವಾಸಿಯಾಗಿದ್ದರು. ವ್ಯಾಪಾರ ಉದ್ಯಮಗಳು ಬ್ರ್ಯಾಂಡ್ಗಳಿಗೆ ವಿಸ್ತರಿಸಿ ಇವರು ಹೆಸರು ಪ್ರಪಂಚದಲ್ಲಿ ಅತಿ ಹೆಚ್ಚು ಗುಣಲಕ್ಷಣಕ್ಕೆ ಹೆಸರುವಾಸಿಯಾಯಿತು. ಟ್ರಂಪ್ 2004ರಿಂದ 2015ವರೆಗೂ ರಿಯಾಲಿಟಿ ಶೋ ದಿ ಅಫ್ರೆಡಿಟಸನ್ ಅನ್ನು ಹೋಸ್ಟ್ ಮಾಡುವುದು ಮತ್ತು ದೂರದರ್ಶನ ವ್ಯಕ್ತಿಗೆ ಖ್ಯಾತಿಯಾಗಿದ್ದರು. ಟ್ರಂಪ್ ಅವರ ರಾಜಕೀಯ ಜೀವನ ಈಗ ನೋಡಿದರೆ, ಟ್ರಂಪ್ ಅವರು ರಿಪಬ್ಲಿಕನ್ ಆಗಿ ರಾಜಕೀಯವನ್ನು ಪ್ರವೇಶಿಸಿದರು 2015ರಲ್ಲಿ ಮತ್ತು ಅಲ್ಲಿ ಅಧ್ಯಕ್ಷಗೆ ಇವರು ಹೆಸರು ಕೊಟ್ಟರು. ಅಮೆರಿಕ ಫಸ್ಟ್ ವೇದಿಕೆಯಲ್ಲಿ ಓಡುತ್ತಾ ಅವರು ವಲಸೆ ವ್ಯಾಪಾರ ಮತ್ತು ಆರ್ಥಿಕ ರಾಷ್ಟ್ರೀಯತೆಗೆ ಕೇಂದ್ರೀಕರಿಸಿದರು. ಅವರು ರಿಯಲ್ ಮತ್ತು ವಿರುದ್ಧ ಇವರು ಅಪೋಸಿಟ್ ಯಾರಿದ್ದಂದರೆ 2016ರಲ್ಲಿ ಕ್ಲಿಂಟನ್ ಅಂತ ಒಬ್ಬ ವ್ಯಕ್ತಿ ಇದ್ದರು. ಅವರ ವಿರುದ್ಧ ಇವರು ಚುನಾವಣೆ ಮಾಡ್ತಾರೆ ಮತ್ತು ಪೂರ್ವ ಸರ್ಕಾರದ ಅಥವಾ ಮಿಲಿಟರಿ ಅನುಭವವಿಲ್ಲದೆ ಮೊದಲ US ಅಧ್ಯಕ್ಷರಾದರು. ಅಧ್ಯಕ್ಷರಾಗಿ ಇವರು ಆಡಳಿತವು ತೆರಿಗೆ ಕಡಿತ ಮತ್ತು ಅನಿಯಂತ್ರಣ ಮತ್ತು ಸಂಪ್ರದಾಯವಾದಿ ನ್ಯಾಯಾಂಗಕ್ಕೆ ಹೆಸರುವಾಸಿಯಾಗಿದ್ದರು. ವಲಸೆ ವ್ಯಾಪಾರ ಮತ್ತು ವಿದೇಶಿ ಸಂಬಂಧಗಳ ಕುರಿತು ಇವರ ಹಲವಾರು ನೀತಿಗಳು ಸುಪ್ರಸಿದ್ಧವಾದವು. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅವರನ್ನು 2 ಬಾರಿ ದೋಷಾರೋಪಣೆ ಮಾಡಲಾಯಿತು, ಆದರೆ ಸೆನೆಟ್ನಿಂದ 2 ಬಾರಿ ಖುಲಾಸೆಗೊಳಿಸಲಾಯಿತು. ಅಧ್ಯಕ್ಷೆಯ ನಂತರ ಇವರು ಏನು ಮಾಡಿದಂದರೆ 2026 ಚುನಾವಣೆಯಲ್ಲಿ ಜೋ ಬೈಡನ್ನಿಂದ ಇವರು ಸೋತರು. ಅಲ್ಲಿ ಅವರು ತಮ್ಮ ವ್ಯಕ್ತಿತ್ವ ಅಂದರೆ ರಾಜಕೀಯದಲ್ಲಿ ಇವರು ಸೋತರು. ಆಗ 2021ರಂದು ಕ್ಯಾಪಿಟಲ್ನಲ್ಲಿ ಗಲಭೆ ಆಯಿತು. ಒಂದು ದೊಡ್ಡ ಇದು ಆಗಿರಬೇಕು, ನಿಮಗೆ ನೆನಪಿರಲಿ. ಟ್ರಂಪ್ ಅವರು ಅಲ್ಲಿ ರಾಜಧಾನಿಗೆ ವೈಟ್ ಹೌಸ್ಗೆ ನುಗ್ಗಿ ಒಂದು ದೊಡ್ಡ ಜಗಳನೇ ಆಗಿದ್ದರು ಅಲ್ಲಿ. ಆಗ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ. ಈಗ ಮತ್ತೆ 2024ಕ್ಕೆ ಅವರು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಿದರು ಮತ್ತು ಈ ಚುನಾವಣೆ ಈಗ ಗೆದ್ದಿದ್ದಾರೆ ಇವರು. ಸೊ ಇಲ್ಲಿವರೆಗೂ ಇವರು ಈಗ ಚುನಾವಣೆಯಾಗಿ ಅಧ್ಯಕ್ಷರಾಗಿ ಎಲ್ಲ ದೇಶದ ಮೇಲೆ ಟರಿಫ್ ಆಗ್ತಾ ಇದ್ದಾರೆ. ಈಗ ನೋಡಬೇಕು ನಮ್ಮ ದೇಶಕ್ಕೆ ಇದರಿಂದ ಏನು ಹೊಡೆದು ಕೊಡುತ್ತೆ ಅಂತ. ಆದರೆ ಟ್ರಂಪ್ ಅವರು ತುಂಬಾ ಡೇಂಜರು, ನೆನಪಿರಲಿ. ಇವರು ತಲೆಯಲ್ಲಿ ಏನು ಮಾಡ್ತಾರೆ ಅದೇ ಮಾಡ್ತಿರ್ತಾರೆ. ಒಂದು ನಮೂನೆ ವಿಚಿತ್ರ ವ್ಯಕ್ತಿ ಇವನು, ನೆನಪಿರಲಿ. ಆದರೆ ಇವರು ಒಳ್ಳೆ ಕೆಲಸನೂ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಈಗ ಸ್ವಲ್ಪ ಇವರು ಟ್ರಂಪ್ ಅವರು 3 ಬಾರಿ ಮದುವೆ ಆಗಿದ್ದಾರೆ ಮತ್ತು ಇವರಿಗೆ 5 ಮಕ್ಕಳನ್ನು ಇವರು ಹೊಂದಿದ್ದಾರೆ. ಇವರ 3ನೇ ಪತ್ನಿ ಮೆಲಾನಿಯಾ ಟ್ರಂಪ್ ಪ್ರಥಮ ಮಹಿಳೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಟ್ರಂಪ್ ಅವರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.